ವೀಕ್ಷಕರೇ, ನಾನಿವತ್ತು ಹೇಳೋಕೆ ಹೊರಟಿರೋದು ಕಮಲ್ ಹಾಸನ್ ಅವರು ಅದ್ಭುತವಾಗಿ ಅಭಿನಯಿಸಿರುವಂತಹ ಒಂದು ಸಿನಿಮಾ ಕಥೆ. ಸಿನಿಮಾ ಹೆಸರು ಆಳವಂದಾನ್. ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಒಂದು ವಿಭಿನ್ನವಾದ ವಿಚಿತ್ರವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಈಗ ಕತೆ ಒಳಗಡೆ ಹೋಗ್ಬಿಡೋಣ. ವೀಕ್ಷಕರೇ, ಕತೆ ಶುರುವಾದಾಗ ಇಬ್ಬರ ಅವಳಿ ಜವಳಿ ಮಕ್ಕಳಿಗೆ ಇವರ ತಂದೆ ಅವರ ಹೊಸ ತಾಯಿಯನ್ನ ಪರಿಚಯ ಮಾಡಿಸ್ತಾನೆ. ಅಂದ್ರೆ ಇವನ ಎರಡನೇ ಹೆಂಡತಿ. ಇವರಿಬ್ಬರ ಹೆಸರು ವಿಜಯ್ ಮತ್ತು ನಂದು. ಮೊದಲನೇ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿರ್ತಾಳೆ. ತಾಯಿ ಸತ್ತ ಮೇಲೆ ಇವರಿಬ್ಬರಲ್ಲಿ ವಿಜಯ್ ಜವಾಬ್ದಾರಿಯನ್ನ ಇವರ ಸೋದರ ಮಾವ ತಗೋತಾನೆ. ನಂದು ಜವಾಬ್ದಾರಿಯನ್ನ ಇವರ ತಂದೆ ತಗೋತಾನೆ. ವಿಜಯ್ ಬೆಳೆದು ಮಿಲಿಟರಿ ಆಫೀಸರ್ ಆಗ್ತಾನೆ. ಇವನ ಧೈರ್ಯ ಸಾಹಸ ಎಲ್ಲ ಮೆಚ್ಚಿ ಮಿಲಿಟರಿ ಇಲಾಖೆ ಕಮಾಂಡೋ ಪೋಸ್ಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ನಂದು ಒಬ್ಬ ಸೈಕೋಪಾತ್ ತರ ಆಗ್ಬಿಟ್ಟಿರ್ತಾನೆ. ಅವನದೇ ಆದ ಲೋಕ, ಅವನದೇ ಆದ ಪ್ರಪಂಚ, ಅವನದೇ ಆದ ಆಲೋಚನೆಗಳು. ಸದ್ಯಕ್ಕೆ ಇವನು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಒಂದು ಕೊಲೆ ಅಪರಾಧಕ್ಕೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಿರ್ತಾನೆ. ಕೊಲೆ ಅವನ ಬಾಲ್ಯದಲ್ಲಿ ಮಾಡಿದ್ದೆ ಆದರೂ ಅವನನ್ನ ಮಾತ್ರ ಬೇರೆ ಕೈದಿಗಳಂತೆ ಆಚೆ ಬಿಟ್ಟಿರಲ್ಲ. ಅದಕ್ಕೆ ಕಾರಣ ಮುಂದೆ ಗೊತ್ತಾಗುತ್ತೆ. ಇವಳು ತೇಜಸ್ವಿನಿ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇವಳು ವಿಜಯ್ ಲವರ್. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಿರ್ತಾರೆ. ವಿಜಯ್ ಒಂದು ಮಿಲಿಟರಿ ಮಿಷನ್ ನಲ್ಲಿ ಇಂಜುರಿ ಆಗಿ ಹಾಸ್ಪಿಟಲ್ ಸೇರಿದಾಗ ಅವನ ನೋಡೋಕೆ ಬಂದು, ನೀನು ದೇಶಕ್ಕಾಗಿ ಎಷ್ಟೇ ಹೋರಾಡಿದ್ರು ಸಿನಿಮಾ ಕ್ರಿಕೆಟ್ಗೆ ಇರುವಷ್ಟು ಪ್ರಾಮುಖ್ಯತೆ ಮಿಲಿಟರಿ ಅವ್ರಿಗೆ ಇಲ್ಲ ಅಂತ ಹೇಳಿ, ನೀನು ಈ ಕೆಲಸದಲ್ಲಿ ಇದ್ರೆ ಆಗಲ್ಲ, ಬೇರೆ ಏನಾದ್ರೂ ಮಾಡು ಅಂತ ಹೇಳಿ ಅವಳ ಒಂದು ರಿಪೋರ್ಟ್ ತೋರಿಸ್ತಾಳೆ. ಆ ರಿಪೋರ್ಟ್ ಅಲ್ಲಿ ತೇಜಸ್ವಿನಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಈಗ ಇವರಿಬ್ರು ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗೋಕೆ ರೆಡಿ ಆಗ್ತಾರೆ. ಮನೆಯವರೆಲ್ಲ ಸೇರಿ ಜನವರಿ 17ಕ್ಕೆ ಮದುವೆ ಫಿಕ್ಸ್ ಮಾಡ್ತಾರೆ. ಅಷ್ಟರಲ್ಲಿ ನಂದು ಫೇವರಬಲ್ ಆಗಿ ಜಡ್ಜ್ಮೆಂಟ್ ಬಂದ್ರೆ ಅವನು ಮದುವೆಗೆ ಬರಬಹುದು ಅಂತ ವಿಜಯ್ ಅನ್ಕೊಂಡಿರ್ತಾನೆ. ಆದ್ರೆ ಅವನನ್ನ ರಿಲೀಸ್ ಮಾಡಬಾರ್ದು ಅಂತ ಅಸೈಲಂ ಕಮಿಟಿ ಸ್ಟೇ ಆರ್ಡರ್ ತಂದಿರ್ತಾರೆ. ಯಾಕಂದ್ರೆ ಈ ಡಾಕ್ಟರ್ ಪ್ರಕಾರ ನಂದುನ ಜೈಲಲ್ಲಿ ಇರಿಸೋದು ಪನಿಷ್ಮೆಂಟ್ ಅಲ್ಲ, ಟ್ರೀಟ್ಮೆಂಟ್. ನಂದು ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದೇ ಸೇಫ್ಟಿ. ಯಾಕಂದ್ರೆ ಇವರ ಕಮಿಟಿಯಲ್ಲಿರೋ ಯಾವ ಪೇಷಂಟ್ನೋ ಇವರು ಈ ರೀತಿ ಟ್ರೀಟ್ ಮಾಡಿರಲ್ಲ. ನಂದು ಮನ್ಸ್ ಮಾಡಿದಿದ್ರೆ ಈ ಸಮಾಜದಲ್ಲಿ ಒಬ್ಬ ವಿದ್ವಾಂಸನಾಗೋ, ಕವಿಯಾಗೋ ಅಥವಾ ಬರಹಗಾರನಾಗಬಹುದಾಗಿತ್ತು. ಅಷ್ಟೇ ಯಾಕೆ, ಅವನಿಗೆ ಇರೋ ಟ್ಯಾಲೆಂಟ್ಗೆ ನಂತರ ಡಾಕ್ಟರ್ ಆಗಬಹುದಾಗಿತ್ತು. ಆದ್ರೆ ನಂದು ತನ್ನನ್ನು ತಾನು ಸೈಕೋಪಾತ್ ಆಗಿ ಮಾಡ್ಕೊಂಡ. ಅವನಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮೇಲೆ ಆಕರ್ಷಣೆ ಜಾಸ್ತಿ. ಅವನು ತನ್ನ ಮನಸ್ಸಲ್ಲಿ ಎಲ್ಲಾ ಸಾಂಸ್ಕೃತಿಕ ಮಾನದಂಡಗಳನ್ನ ತನಗೆ ತಾನೇ ತೆಗೆದು ಹಾಕಿಕೊಂಡಿದ್ದಾನೆ. ವೈದ್ಯರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸ್ಕಿಜೋಫೆರ್ನಿಕ್ ವಿತ್ ಪ್ಯಾರನಾಯ್ಡ್ ಡೆಲ್ಯೂಷನ್ಸ್ ಎಂಬ ಮನೋವ್ಯಾಧಿ ಇವನಿಗಿದೆ ಅನ್ನೋದು ಈ ವೈದ್ಯರ ಎಚ್ಚರಿಕೆ. ವಿಜಯ್ ಮದುವೆ ನಿಶ್ಚಯ ಆಗಿದ್ದರಿಂದ ನಂದುಗೆ ತಿಳಿಸಿ, ಮದುವೆ ಅಷ್ಟರಲ್ಲಿ ನೀನು ಜೈಲಲ್ಲಿ ಏನೂ ಎಡವಟ್ಟು ಮಾಡ್ಕೊಳ್ಳದೆ ಬಿಡುಗಡೆಯಾಗು, ನೀನು ನಮ್ಮ ಮದುವೆಗೆ ಬರಬಹುದು ಅಂತ ಹೇಳೋದಕ್ಕೆ ಜೈಲಿಗೆ ಬಂದಿರ್ತಾನೆ. ಈಗ ಪೊಲೀಸ್ನವರು ಇವನ ಕೈಗಳನ್ನ ಬಿಗಿಯಾಗಿ ಕಟ್ಟಿ ಇವನನ್ನ ಅವರ ಅಣ್ಣನ ಜೊತೆ ಭೇಟಿ ಮಾಡ್ಸೋಕೆ ಕರ್ಕೊಂಡು ಬರ್ತಾರೆ. ಬಂದು ಇವರಿಬ್ಬರ ಎದುರುಗಡೆ ಕೂರಿಸ್ತಾರೆ. ವಿಜಯ್ ಮಾತು ಶುರು ಮಾಡಿದಾಗ ಇದೇನಿದು ಅಂತ ಕೇಳ್ತಾನೆ. ಅಂದ್ರೆ ತನ್ನ ಅತ್ತಿಗೆಯನ್ನ ಇದು ಯಾವುದು ಅಂತ ಮರ್ಯಾದೆ ಇಲ್ಲದೆ ಕೇಳ್ತಾನೆ. ಆಗ ವಿಜಯ್, ಇವಳು ತೇಜಸ್ವಿನಿ, ನಾವಿಬ್ಬರು ಮದುವೆ ಆಗ್ತಿದೀವಿ ಅಂತ ಹೇಳ್ತಾನೆ. ಆಗ ನಂದು ಅನ್ಕೊಂಡೆ, ಯಾವಾಗ ಮದುವೆ ಅಂತ ಕೇಳ್ತಾನೆ. ವಿಜಯ್ 17 ಜನವರಿ ಅಂತ ಉತ್ತರ ಕೊಡ್ತಾನೆ. ಆಗ ನಂದು ಜೇಡರ ಬಲೆಯನ್ನು ನೋಡ್ತಾ, ಹೆಣ್ಣು ಜೇಡ ಇದ್ದಂತೆ, ಗಂಡು ಕೀಟ ಇದ್ದಂತೆ ಅಂತಾನೆ. ಆಗ ವಿಜಯ್, ನೀನ್ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಅಂತಾನೆ. ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಬಿಡು ಅಂತ ಹೇಳಿ ಮದುವೆ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದು ಯಾರು ಅಂತ ಕೇಳ್ತಾನೆ. ಆಗ ತೇಜಸ್ವಿನಿ, ನಾನೇ ಮಾಡಿದ್ದು, ಯಾಕೆ ಅಂತ ಕೇಳ್ತಾಳೆ. ಆಗ ನಂದು, ವಿಜಯ್, ಅವಳನ್ನ ನೋಡ್ಬೇಡ, ಹೆಣ್ಣಿಗೆ ಮೈಯೆಲ್ಲ 9 ಕಣ್ಣುಗಳಿರ್ತವೆ, ನಾನು ಗರ್ಭವತಿಯಾಗಿದ್ದೇನೆ ಅಂತ ಹೇಳಿ ಮದುವೆ ಫಿಕ್ಸ್ ಮಾಡಿಸಿದ್ದಾಳ ಅಂತ ಕೇಳ್ತಾನೆ. ಆಗ ತೇಜಸ್ವಿನಿಗೆ ಆಶ್ಚರ್ಯ ಆಗುತ್ತೆ, ಇದು ಇವನಿಗೆ ಹೇಗ್ ಗೊತ್ತಾಯ್ತು ಅಂತ. ನೀವೇನಾದ್ರೂ ಹೇಳಿದ್ರ ಅಂತ ವಿಜಯ್ನ ಕೇಳ್ತಿದ್ದ ಹಾಗೆ, ನೋ 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 ವಿಜಯ್, ಅವಳ ಕಣ್ಣನ್ನ ಮಾತ್ರ ನೋಡ್ಬೇಡ, ನನ್ನ ಕಣ್ಣನ್ನ ನೋಡ್ಕೊಂಡು ಮಾತಾಡು ಅಂದಾಗ ತೇಜಸ್ವಿನಿ, ಯಾಕೆ ನನ್ನ ಜೊತೆ ಮಾತಾಡಲ್ವಾ ಅಂತ ಕೇಳ್ತಾಳೆ. ತಕ್ಷಣ ನಂದು, ವಿಜಯ್, ಇದು ಅವಳೇನೆ, ಪಕ್ಕಾ ಅವಳೇನೆ, ಅದೇ ನಮ್ಮ ಚಿಕ್ಕಮ್ಮ. ನಾನು ಅವಳನ್ನ ಕೊಂದಿದ್ದು 17 ಜನವರಿ. ಇವಳು ನಾನು ಗರ್ಭವತಿಯಾಗಿದ್ದೀನಿ ಅಂತ ಹೇಳ್ಕೊಂಡು 17ನೇ ತಾರೀಕು ಮದುವೆ ಫಿಕ್ಸ್ ಮಾಡಿದ್ದಾಳೆ. ನನಗೆ ಇವರಿಬ್ರು ಒಂದೇ ಅಂತ ಅನ್ನಿಸ್ತಿದೆ. ನಾನು ಹೊರಗಡೆ ಬಂದ್ರೆ ನಿಮ್ಮ ಮದುವೆನ ತಡೆದು ನಿನ್ನ ಕಾಪಾಡ್ಬಿಡ್ತೀನಿ ಅಂತ ಟಿವಿಲಿ ಡಾಕ್ಟರ್ನ ಇಂಟರ್ವ್ಯೂ ಮಾಡಿ ನಾನು ರಿಲೀಸ್ ಆಗದೆ ಇರೋ ಹಾಗೆ ಮಾಡಿದ್ದಾಳೆ. ಡಾಕ್ಟರ್ ಒಳ್ಳೆಯವನೇ, ಆದ್ರೆ ಇವಳು ಕೆಟ್ಟವಳು, ಇದೆಲ್ಲ ಇವಳದೇ ಪಿತ್ತೂರಿ ಅಂತಿದ್ದ ಹಾಗೆ ವಿಜಯ್, ಪಿತ್ತೂರಿನೂ ಅಲ್ಲ ಏನೂ ಅಲ್ಲ, ಹುಚ್ಚನ ತರ ಮಾತಾಡಬೇಡ ಅಂತ ರೇಗ್ ಬಿಡ್ತಾನೆ. ಆಗ ನಂದು, ಹುಚ್ಚನ ತರ ಅಲ್ಲ, ನಾನು ಹುಚ್ಚಾನೆ ಅಂದಾಗ ವಿಜಯ್, ಇದಕ್ಕೆಲ್ಲ ನೀನೇ ಕಾರಣ, ನಿಂದೆ ತಪ್ಪಲ್ವಾ ಅಂತಾನೆ. ಆಗ ನಂದು, ನನ್ ತಪ್ಪ, ನಿನಗಾಗಿ ಮಾಡಿದ ತ್ಯಾಗ ನನ್ನ ತಪ್ಪ, ಝೂ ಅಲ್ಲಿ ಪ್ರಾಣಿಗಳ ತರ ಒಂಟಿಯಾಗಿರೋದು ನನ್ನ ತಪ್ಪ, ರಾಜ ಬೀಳೋ ಬದಲು ರಾಣಿ ಬಿದ್ದಿದ್ರೆ ಯೋಚನೆ ಮಾಡು, ನನ್ನ ತಪ್ಪೆಲ್ಲ ನೀನ್ ಮಾಡಿರ್ತಿದ್ದೆ. ಇವತ್ತು ನಾನು ಹೊರಗಡೆ ಕೂತು ಮಾತಾಡ್ತಿದ್ದೆ, ನೀನು ಒಳಗಡೆ ಕೂತು ಮಾತಾಡ್ತಿದ್ದೆ. ಒಂದೇ ಒಂದು ವ್ಯತ್ಯಾಸ, ನಾನು ಈ ಮಾಯಾಂಗನೆ ಕೈಗೆ ಸಿಗಾಕೋತಾ ಇರ್ಲಿಲ್ಲ ಅಂತ ಹೇಳ್ತಿದ್ದಂಗೆ ವಿಜಯ್ಗೆ ತುಂಬಾ ಕೋಪ ಬಂದು, ನಾನು ಕಟ್ಕೊಳ್ಳೋಳ ಬಗ್ಗೆ ಮಾತಾಡ್ತಿದೀಯಾ, ನೆನಪಲ್ಲಿ ಇಟ್ಕೊ ಅಂತಾನೆ. ನನಗೆಲ್ಲಾ ನೆನಪು
ಚೆನ್ನಾಗಿದೆ, ನಿನಗಿಲ್ಲ ಅಷ್ಟೇ ಅಂತಾನೆ. ಆಗ ವಿಜಯ್, ಅದೇ ನಿನ್ನ ಸಮಸ್ಯೆ, ನೆನಪುಗಳು. ಕೆಲವು ಕಹಿ ಘಟನೆಗಳನ್ನ ನೆನಪಲ್ಲಿ ಉಳಿಸಿಕೊಳ್ಬಾರ್ದು, ಮರ್ತು ಬಿಡೋದೇ ಒಳ್ಳೇದು ನಂದು ಅಂತ ಹೇಳ್ತಾನೆ. ಆಗ ನಂದು, ಇದೇ ತರ ಒಬ್ಳು ನಮ್ ಜೀವನದಲ್ಲಿ ಬಂದ್ಲು, ಆದ್ರೆ ನಮ್ಮ ಅಪ್ಪನಿಗೆ ಅವಳು ಪಿಶಾಚಿ ಅನ್ನೋದು ಗೊತ್ತಾಗ್ಲಿಲ್ಲ. ಅವಳ ಕಾಮದ ಬಲೆಗೆ ಬಿದ್ದ. ಅವಳ ದುರಾಸೆಗೆ ಯಾರೆಲ್ಲ ಬಲಿಯಾದ್ರು ಅನ್ನೋದನ್ನ ನೀನು ಮರ್ತು ಬಿಟ್ಟಿದೀಯಾ ಅಂದಾಗ ತೇಜಸ್ವಿನಿ, ಮರೆಯೋದು ಬೇಡ, ಆದ್ರೆ ಕ್ಷಮಿಸಬಹುದಲ್ವಾ ಅಂತಾಳೆ. ಆಗ ನಂದು, ಅದಕ್ಕೆ ಹೇಳು, ನನ್ ಜೊತೆ ಮಾತಾಡಬೇಡ ಅಂತ ಅಂತಾನೆ. ತೇಜಸ್ವಿನಿ, ನನ್ನನ್ನ ಅದು ಇದು ಅಂತ ಕರೆಯೋ ಅವಶ್ಯಕತೆ ಇಲ್ಲ, ನನಗೆ ಒಂದು ಹೆಸರಿದೆ, ನನ್ನ ಹೆಸರು ತೇಜಸ್ವಿನಿ ಅಂತಾಳೆ. ನೋಡು, ಈಗಲೇ ಎಷ್ಟು ಮಾತಾಡ್ತಾಳೆ, ಇನ್ನು ಮದುವೆ ಆದ್ಮೇಲೆ ಎಲ್ಲಾ ಲಿಮಿಟ್ಸ್ ನ ಕ್ರಾಸ್ ಮಾಡ್ತಾಳೆ. ಹೆಣ್ಣನ್ನ ನಂಬಬೇಡ, ಒಳ್ಳೆಯದಲ್ಲ ಅಂತ ಹೇಳಿದಾಗ ವಿಜಯ್, ನಾನು ಅವಳನ್ನ ನಂಬ್ತೇನೆ, ನನಗಷ್ಟೇ ಸಾಕು ಅಂತಾನೆ. ತಕ್ಷಣ ನಂದು, ಈ ರೀತಿ ಎಲ್ಲ ನೀನ್ ಮಾತಾಡ್ಬೇಕಾದ್ರೆ ನೀನು ಹೇಗ್ ಕಾಣಿಸ್ತೀಯ ಗೊತ್ತಾ ಅಂತ ಹೇಳಿ, ನಾನು ಅವಳ ನಂಬ್ತೀನಿ, ನನಗಷ್ಟೇ ಸಾಕು ಅಂತ ಈ ರೀತಿ ಅಣಕಿಸ್ಕೊಳ್ತಾನೆ. ಹೀಗೆ ಕವಿತೆಗಳ ಮೂಲಕ ಹೆಣ್ಣನ್ನ ಮಾತ್ರ ನಂಬಬೇಡ ಅಂತ ಏನೇನೋ ಹೇಳ್ತಾನೆ. ತೇಜಸ್ವಿನಿ ಬಗ್ಗೆ ಕೆಲವು ಕೆಟ್ಟ ಪದಗಳನ್ನ ಬಳಸ್ತಾನೆ. ಇದರಿಂದ ಬೇಜಾರದ ವಿಜಯ್, ನಾನು ಇಲ್ಲಿಗೆ ಬಂದಿದ್ದು ಮೊದಲನೇ ತಪ್ಪು, ಜೊತೆಗೆ ಇವಳನ್ನ ಕರ್ಕೊಂಡ್ ಬಂದಿದ್ದು ಎರಡನೇ ತಪ್ಪು ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಇದ್ದಾಗ ಅವ್ರನ್ನ ಮತ್ತೆ ಕೂರಿಸ್ಕೊಳ್ತಾನೆ. ತಪ್ಪು ಅದಲ್ಲ ಕಣೋ, ಈಗ ಮಾಡ್ತಿದ್ಯಲ್ಲ ಇದು ತಪ್ಪು, ಈಗ ಮತ್ತೆ ನಾನೇ ನಿನ್ನನ್ನ ಕಾಪಾಡಬೇಕು ಅಂತ ಹೇಳಿ ತೇಜಸ್ವಿನಿಗೆ, ಇನ್ನೇನಿದ್ರು ನಾನು ನೀನು, ನನಗೆ ಯಾವ ಭಯನೂ ಇಲ್ಲ, ನನ್ನ ಕೈ ಕಟ್ಟಿ ಹಾಕಿದ್ದೀನಿ ಅಂತ ಅನ್ಕೋಬೇಡ, ಬುದ್ಧಿವಂತನಿಗೆ ತಪ್ಪಿಸ್ಕೊಳ್ಳೋಕೆ ಹುಲ್ಕಡ್ಡಿ ಸಾಕು, ಅದೇ ದೊಡ್ಡ ಆಯುಧ ಅಂತ ಹೇಳ್ತಾ ಇದ್ದಕ್ಕಿದ್ದಂಗೆ ಆ ಗೋಡೆನ ಕಚ್ತಾನೆ. ಪೊಲೀಸರು ಲಾಟಿಲಿ ಹೊಡಿತಾನೆ ಇದ್ದಾರೆ. ಕೈಗಳು ಕಟ್ಟಿ ಹಾಕಿದ್ರು ಅವ್ರಿಗೆಲ್ಲ ಕಾಲಲ್ಲಿ ಒದ್ದು ಬಾಯಿಗೆ ಬಂದ ಸಿಮೆಂಟ್ ಪೀಸ್ ನ ತೇಜಸ್ವಿನಿ ಕಡೆ ಉಗಿತಾನೆ. ತೇಜಸ್ವಿನಿಗೆ ಪೆಟ್ಟು ಬೀಳದ ಹಾಗೆ ವಿಜಯ್ ತಡಿತಾನೆ. ನಂತರ ಅವನನ್ನ ಚೆನ್ನಾಗಿ ಹೊಡೆದು ನೆಲಕ್ಕೆ ಬೀಳಿಸಿ ತಕ್ಷಣ ಅವನಿಗೆ ಪ್ರಜ್ಞೆ ತಪ್ಪೋ ಇಂಜೆಕ್ಷನ್ ಕೊಟ್ಟು ಅವನನ್ನ ಎತ್ಕೊಂಡು ಹೋಗ್ತಾರೆ. ಈಗ ಡಾಕ್ಟರ್, ನಾನು ಯಾಕೆ ಅವನನ್ನ ಒಳಗಡೆ ಇಟ್ಟೆ ಅಂತ ಈಗ ಅರ್ಥ ಆಯ್ತಾ? ಅವನು ಬದುಕ್ತಿರೋ ಪ್ರಪಂಚನೇ ಬೇರೆ, ಅವನು ನಮ್ಮ ಪ್ರಪಂಚವನ್ನ ನೋಡುವ ದೃಷ್ಟಿಯೂ ಬೇರೆ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ತಾನೆ. ಇಷ್ಟಕ್ಕೂ ನಂದು ಯಾಕೆ ಹೀಗಾದ, ಇವನು ಹೀಗೆ ವಿಚಿತ್ರವಾಗಿ ಆಡೋದಕ್ಕೆ ಕಾರಣ ಏನು? ನಂದುಗೆ ತನ್ನ ತಾಯಿ ಮೇಲೆ ವಿಪರೀತವಾದ ಪ್ರೀತಿ, ಆದರೆ ದುರಾದೃಷ್ಟವಶಾತ್ ಅವಳು ಬೇಗ ತೀರಿ ಹೋಗಿರ್ತಾಳೆ. ನಂತರ ಬಂದ ಮಲತಾಯಿ ಕಾಟವನ್ನ ಅನುಭವಿಸಿದ ನಂದು ತಾಯಿಯ ಪ್ರೀತಿಯಿಂದ ವಂಚಿತನಾಗಿ ಇವನ ಜೊತೆ ಯಾರೂ ಇಲ್ಲದೆ ಒಂಟಿಯಾಗಿ ಬೆಳೆದು ಇವನ ಮನಸ್ಥಿತಿ ಹೀಗೆ ಆಗಿರುತ್ತೆ. ಆದರೆ ಇವನ ತಾಯಿ ಸಾವಿಗೆ ಕಾರಣ ಏನು? ಇವನ ಮಲತಾಯಿ ಇವನಿಗೆ ಏನೆಲ್ಲ ಮಾಡಿದ್ಲು? ಇವನ ಬಾಲ್ಯ ಹೇಗಿತ್ತು? ಇದನ್ನೆಲ್ಲ ಕಥೆಯಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ನೀವು ತಿಳ್ಕೊತೀರ. ಜೈಲಲ್ಲಿ ನಂದುಗೆ ಒಬ್ಬ ಶಿಷ್ಯ ಇರ್ತಾನೆ. ಇವನ ಹೆಸರು ಸುಲ್ತಾನ್. ಅವನು ನಂದುಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾನೆ. ಅವನು ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ. ಇವನು ಅಷ್ಟೇ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾನೆ. ನಂದು ಇವನಿಗೆ ಅವನ ಕೈ ಮೇಲೆ ಇರೋ ತರನೇ ಒಂದು ಟ್ಯಾಟೋ ಹಾಕಿಸ್ಕೊಳ್ಳೋಕೆ ಹೇಳಿರ್ತಾನೆ. ಸುಲ್ತಾನ್ ಅದೇ ರೀತಿ ಹಾಕಿಸ್ಕೊಂಡು ಬಂದು ತೋರಿಸ್ತಾನೆ. ಈಗ ನಂದು, ನಿನ್ನ ಎದೆ ಮೇಲೆ ಕಚ್ಚಿರೋ ಗುರ್ತಿದೆಯಲ್ಲ, ಅದೇ ತರ ನನ್ನ ಜೊತೆ ಗುದ್ದಾಡೋ ತರ ಗುದ್ದಾಡಿ ನೀನು ನನಗೆ ಎದೆ ಮೇಲೆ ಕಚ್ಚು ಅಂತ ಹೇಳ್ತಾನೆ. ಸುಲ್ತಾನ್ ಅವನು ಹೇಳಿದ ಹಾಗೆ ಮಾಡ್ತಾನೆ. ಇಲ್ಲಿ ಗಲಾಟೆ ನಡಿಬೇಕಾದ್ರೆ ಇವನು ಸಿಲ್ಕಿನ ಎಗರಿಸ್ತಾನೆ. ಇದನ್ನೆಲ್ಲ ಮಾಡೋದ್ರ ಹಿಂದೆ ನಂದುದು ಒಂದು ಮಾಸ್ಟರ್ ಪ್ಲಾನ್ ಇರುತ್ತೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಒಂದು ಕಡೆ ವಿಜಯ್ ಮದುವೆಯಾಗಿ ಪಾರ್ಟಿ ಮಾಡ್ತಿದ್ದಾನೆ. ಇನ್ನೊಂದು ಕಡೆ ನಂದು ಇವರಿಬ್ಬರನ್ನ ಜೊತೆಗೆ ಹಾಕೊಂಡು ಜೈಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ನಂತರ ಮರ ಹತ್ತಿ ಎಸ್ಕೇಪ್ ಆಗೋಕ್ಕೂ ಮುಂಚೆ ಇವನನ್ನ ಕೊಂದು ತೊಟ್ಟಿಯೊಳಗೆ ಹಾಕಿ ಹೋಗ್ತಾನೆ. ಇದನ್ನ ನೋಡಿ ಸುಲ್ತಾನ್ಗೆ ಗಾಬರಿ ಆಗುತ್ತೆ. ಕೆಲಸ ಮುಗಿದ ಮೇಲೆ ನಂದು ಸುಲ್ತಾನ್ ಕೈಲಿ ಹಿಡಿದಿದ್ದ ಕೊಡ್ಲಿಯನ್ನ ಕೇಳ್ತಾನೆ. ಅವನು ಇನ್ನೊಬ್ಬನ ಕೊಂದ ಹಾಗೆ ನನ್ನನ್ನು ಕೊಂದು ಬಿಡ್ತಾನೆ ಅಂತ ಕೊಡ್ಲಿ ಕೊಡೋದಕ್ಕೆ ನಿರಾಕರಿಸ್ತಾನೆ. ಆದ್ರೂ ಬಿಡದೆ ನಂದು ಟ್ರಿಕ್ಸ್ ಮಾಡಿ ಅವನ ಜೊತೆ ಗುದ್ದಾಡಿ ಕೊಡ್ಲಿ ಕಿತ್ಕೊಂಡು ಅವನನ್ನ ಲಾಕ್ ಮಾಡಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳಿ, ಈಗ ಸಾಯೋದು ಯಾರು ಅಂತ ಕೇಳ್ತಾನೆ. ಸುಲ್ತಾನ್ ನಾನು ಅಂತ ಉತ್ತರ ಕೊಡ್ತಾನೆ. ತಪ್ಪು ಉತ್ತರ ಕೊಟ್ಟಿದೀಯ, ಸಾಯ್ತಿರೋದು ನಾನು, ತಪ್ಪಿಸ್ಕೋತಿರೋದು ನೀನು. ನಿನ್ನ ಕೈ ಮೇಲಿರೋ ಟ್ಯಾಟೂ ಮತ್ತೆ ಎದೆ ಮೇಲೆ ಕಚ್ಚಿರೋ ಮಾರ್ಕ್ ನೋಡಿ ಪೊಲೀಸ್ನವರು ನಂದು ಸತ್ತಿದ್ದಾನೆ ಅಂತ ತಿಳ್ಕೊತಾರೆ ಅಂತ ಹೇಳಿ ಅವನ ತಲೆಯನ್ನ ಕತ್ತರಿಸಿ ಕವರ್ ಹಾಕಿ ತಗೊಂಡು ಹೋಗ್ಬಿಡ್ತಾನೆ. ಒಂದು ಕಡೆ ವಿಜಯ್ ಮತ್ತೆ ತೇಜಸ್ವಿನಿ ಹನಿಮೂನ್ ಮಾಡ್ಕೋತಿದ್ರೆ, ಇನ್ನೊಂದು ಕಡೆ ಜೈಲಿಂದ ತಪ್ಪಿಸಿಕೊಂಡ ನಂದು ಅವನ ಸೋದರ ಮಾವನ ಮನೆಗೆ ಬರ್ತಾನೆ. ಅವನನ್ನ ನೋಡಿದ ಸೋದರ ಮಾವ ಥ್ರೋಟ್ ಕ್ಯಾನ್ಸರ್ ಇರೋದ್ರಿಂದ ನೋಡಿದ ತಕ್ಷಣ ಮಾತಾಡಕ್ಕಾಗದೆ ಆಘಾತಕ್ಕೆ ಒಳಗಾಗಿ ಸಾಯ್ತಾನೆ. ಮಾರನೇ ದಿನ ಸೋದರ ಮಾವ ಸತ್ತಿದ್ರಿಂದ ವಿಜಯ್ ಮತ್ತೆ ಸಂಬಂಧಿಕರೆಲ್ಲ ಮನೆ ಹತ್ರ ಸೇರಿರ್ತಾರೆ. ಪೊಲೀಸ್ನವರು ಬಂದು ನಂದುನ ಸುಲ್ತಾನ್ ಎಂಬುವನು ಕೊಲೆ ಮಾಡಿ ಜೈಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ವಿಜಯ್ ದುಃಖಿತನಾಗ್ತಾನೆ. ಪೋಸ್ಟ್ ಮಾರ್ಟಮ್ ಮಾಡೋಕೋ ಮುಂಚೆ ಪೊಲೀಸ್ನವರು ಬಾಡಿನ ವಿಜಯ್ಗೆ ತೋರಿಸಿ, ಎಸ್ಕೇಪ್ ಆಗುವ ಹಿಂದಿನ ದಿನ ಇವರಿಬ್ರು ಕಿತ್ತಾಡ್ಕೊಂಡಿದ್ರಿಂದ ನಂದುನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇವರಿಬ್ರು ಕಿತ್ತಾಡಿದಾಗ ಅವನು ಕಚ್ಚಿರೋ ಮಾರ್ಕ್ ಇಂದ ಗೊತ್ತಾಗುತ್ತೆ ಇದು ನಂದುನೇ ಅಂತ ಪೊಲೀಸ್ನವರು ಹೇಳ್ತಿದ್ದಾರೆ. ಆದ್ರೆ ಡಾಕ್ಟರ್ ಗೆಸ್ ಮಾಡ್ತಾರೆ, ಇದರಲ್ಲಿ ಏನೋ ಗೇಮ್ ಇದೆ,
ಈ ಗೇಮ್ ಹಿಂದೆ ನಂದುವಿನ ಮಾಸ್ಟರ್ ಮೈಂಡ್ ಇದೆ ಅಂತ. ಇದರಲ್ಲೂ ಒಂದು ಸಮಸ್ಯೆ ಇದೆ. ನಂದು ನಾರ್ಮಲ್ ಆಗಿ ಇರ್ಬೇಕಂದ್ರೆ ಅವನಿಗೆ ಅವಾಗ ಒಂದು ಮೆಡಿಸಿನ್ ಡ್ರಗ್ ಕೊಡ್ತಿರ್ಬೇಕು. ಅದನ್ನ ಕೊಡ್ಲಿಲ್ಲ ಅಂದ್ರೆ ಅವನ ಮೆಂಟಲ್ ಸ್ಟೇಟಸ್ ನಾರ್ಮಲ್ ಇರಲ್ಲ, ತುಂಬಾನೇ ಅಬ್ನಾರ್ಮಲ್ ಆಗ್ಬಿಡುತ್ತೆ. ಆಗ ಅವನು ಯಾರ ಕಂಟ್ರೋಲ್ಗೂ ಸಿಗಲ್ಲ ಅಂತಾನು ಹೇಳ್ತಾನೆ. ಈ ಕಡೆ ನಂದು ಜೈಲಿಂದ ಹೊರಗಡೆ ಬಂದಿರೋ ಖುಷಿಯಲ್ಲಿ ತನ್ನದೇ ಲೋಕದಲ್ಲಿ ಕುಣಿದು ಕುಪ್ಪಳಿಸಿ ಡ್ರಗ್ ಪೆಡ್ಲರ್ ಹತ್ರ ಹೋಗಿ ಡ್ರಗ್ ಇಂಜೆಕ್ಷನ್ ಮಾಡಿಸ್ಕೊತಾನೆ. ಜೊತೆಗೆ ಇನ್ನೂ ಜಾಸ್ತಿ ಮತ್ತು ಬರುವಂತಹ ಡ್ರಗ್ಸ್ ಪಿಲ್ಸ್ ಇಸ್ಕೊಂಡು ಅವನನ್ನು ಕೂಡ ಕೊಂದು ಹೊರಡ್ತಾನೆ. ಆ ಡ್ರಗ್ ನ ಇಂಜೆಕ್ಟ್ ಮಾಡಿಸ್ಕೊಂಡ ಮೇಲೆ ಈ ಪ್ರಪಂಚನೇ ಅವನಿಗೆ ಬೇರೆ ತರ ಕಾಣ್ತಿರುತ್ತೆ. ನಂತರ ಯಾವ್ದೋ ಒಂದು ಕ್ಲಬ್ಗೆ ಹೋಗಿ ಟಿವಿಲಿ ನ್ಯೂಸ್ ನೋಡ್ತಿದ್ರೆ ತೇಜಸ್ವಿನಿ ನ್ಯೂಸ್ ರೀಡಿಂಗ್ ಮಾಡ್ತಿರ್ತಾಳೆ. ಅವಳನ್ನ ನೋಡ್ತಿದ್ರೆ ಅವನಿಗೆ ಅವನ ಮಲತಾಯಿನೇ ಅವನ ಜೊತೆ ಮಾತಾಡ್ದಂಗೆ ಆಗುತ್ತೆ. ಹಾಗೆ ನೋಡ್ತಾ ನೋಡ್ತಾ ಅವಳು ತೇಜಸ್ವಿನಿ ತರ ಕಾಣಿಸ್ತಾಳೆ. ಇವಾಗಂತೂ ನಂದು ಫಿಕ್ಸ್ ಆಗ್ಬಿಡ್ತಾನೆ, ಇವಳು ಸೇಮ್ ನನ್ನ ಚಿಕ್ಕಮ್ಮನ ತರಾನೇ ಅಂತ. ಈ ಮೊದಲೇ ಡಾಕ್ಟರ್ ಹೇಳಿದ ಹಾಗೆ ಅವನಿಗೆ ಆ ಮೆಡಿಸಿನ್ ಡ್ರಗ್ ಕೊಡದೇ ಇರೋದ್ರ ಕಾರಣ ಜೊತೆಗೆ ಬೇರೆ ಡ್ರಗ್ ಅನ್ನ ಸೇವಿಸಿರೋದ್ರಿಂದ ವಿಪರೀತ ನಶೆಗೆ ಒಳಗಾಗಿರ್ತಾನೆ. ಅದೇ ನಶೆಯಲ್ಲಿ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ಇವನು ತೊದಲಾಗಿ ಮಾತಾಡ್ತಿದ್ದನ್ನ ಕೇಳಿ ಡಾಕ್ಟರ್ ಕೂಡ ಸುಲ್ತಾನ್ ಅಂತಾನೆ ಅನ್ಕೊಳ್ತಾನೆ. ಯಾಕಂದ್ರೆ ಸುಲ್ತಾನ್ ಕೂಡ ತೊದಲೋ ಹಾಗೆ ಮಾತಾಡ್ತಿದ್ದ. ನಂದು ತೊದಲ್ತಾ ಏನೇನೋ ಹೇಳ್ತಿದ್ದಾನೆ. ಕಾಲ್ ಕಟ್ಟಾದ ತಕ್ಷಣ ಈ ವಿಷಯನ ಕಮಿಷನರ್ ಆಫೀಸ್ಗೆ ತಿಳಿಸ್ತಾನೆ. ಇದಾದ ಮೇಲೆ ನಂದು ವಿಜಯ್ಗೆ ಕಾಲ್ ಮಾಡ್ತಾನೆ. ಆದರೆ ವಿಜಯ್ ತೇಜಸ್ವಿನಿ ಹನಿಮೂನ್ ಅಲ್ಲಿ ಇದ್ದಿದ್ರಿಂದ ಒಂದು ವಾಯ್ಸ್ ಮೇಲ್ ರೆಕಾರ್ಡ್ ಮಾಡಿ ಬಿಟ್ಟಿರ್ತಾರೆ. ಇದನ್ನ ಕೇಳಿಸ್ಕೊಂಡ ನಂದು ತೇಜಸ್ವಿನಿ ಮೇಲೆ ಇನ್ನಷ್ಟು ಕೋಪ ಭರಿತನಾಗ್ತಾನೆ. ತೇಜಸ್ವಿನಿ ಐ ವಿಲ್ ಕಿಲ್ ಯು ಅಂತ ಮತ್ತಲ್ಲಿ ಒಂದು ವಾಯ್ಸ್ ಮೇಲ್ ಹಾಕ್ಬಿಡ್ತಾನೆ. ಇದನ್ನ ಕೇಳಿ ವಿಜಯ್ ಮತ್ತೆ ತೇಜಸ್ವಿನಿ ಗಾಬರಿ ಆಗ್ತಾರೆ. ಅದೇ ರಾತ್ರಿ ತೇಜಸ್ವಿನಿ ಮತ್ತು ವಿಜಯ್ ಪೊಲೀಸ್ನವರು ಕೊಲೆಯಾದ ಜಾಗದಲ್ಲಿ ಮಹಜರು ಮಾಡ್ತಿರುವ ವೇಳೆ ಬಂದು ಡಾಕ್ಟರ್ ಜೊತೆ ಮಾತಾಡಿ ವಾಪಸ್ ಮನೆಗೆ ಹೋಗುವಷ್ಟರಲ್ಲಿ ನಂದು ಆಲ್ರೆಡಿ ಮನೆಗೆ ಬಂದು ಈ ರೀತಿ ಮನೆ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾನೆ. ಜೊತೆಗೆ ಒಂದು ವಾರ್ನಿಂಗ್ ಲೆಟರ್ ಕೂಡ ಬರೆದಿಟ್ಟು ಹೋಗಿರ್ತಾನೆ. ಅದೇ ಸಂಜೆ ತೇಜಸ್ವಿನಿ ಒಬ್ಬಳು ಸಿನಿಮಾ ನಟಿ ಹಾಗೂ ಡ್ಯಾನ್ಸರ್ ಶರ್ಮಿಳಾನ ಇಂಟರ್ವ್ಯೂ ಮಾಡೋದಿರುತ್ತೆ. ಅದಕ್ಕಾಗಿ ಅವಳ ಸ್ಟೇಜ್ ಶೋ ಆಡಿಟೋರಿಯಂಗೆ ಬಂದಿರ್ತಾಳೆ. ನಂದು ತೇಜಸ್ವಿನ ಕೊಲ್ಲೋಕೆ ಬಂದೇ ಬರ್ತಾನೆ ಅಂತ ಅವಳ ಸೇಫ್ಟಿಗೆ ವಿಜಯ್ ಅವಳ ಜೊತೆನೆ ಬಂದಿರ್ತಾನೆ. ತೇಜಸ್ವಿನಿ ಶರ್ಮಿಳಾನ ಇನ್ವೈಟ್ ಮಾಡಿ ಹೋಗ್ತಾಳೆ. ಅವರಿಬ್ರು ಮಾತಾಡ್ತಿರೋದನ್ನ ನೋಡಿದ ನಂದು ಕಿಟಕಿಯಿಂದ ಶರ್ಮಿಳಾಗೆ ಬಾಗಿಲು ತೆಗೆಯೋದಕ್ಕೆ ಸನ್ನೆ ಮಾಡ್ತಾನೆ. ಶರ್ಮಿಳಾ ಬಾಗಿಲು ತೆಗಿತಾಳೆ. ಈ ಶರ್ಮಿಳಾ ತುಂಬಾ ಜಾಲಿ ಹುಡುಗಿ, ಯಾವಾಗಲೂ ತುಂಬಾ ಲವಲವಿಕೆಯಿಂದ ಇರ್ತಾಳೆ. ಜೊತೆಗೆ ಇವಳು ಡ್ರಗ್ ಅಡಿಕ್ಟ್. ನಂದು ತೇಜಸ್ವಿನಿ ಎಲ್ಲಿ ಅಂತ ಶರ್ಮಿಳಾನ ಕೇಳ್ತಾನೆ. ಆಗ ಅವಳು ನನ್ನ ರೂಮಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ. ಶರ್ಮಿಳಾ ಹೇಳಿದ್ದು ಇಂಟರ್ವ್ಯೂ ರೂಮಲ್ಲಿ ಇದ್ದಾಳೆ ಅಂತ, ಆದ್ರೆ ನಂದು ಅದನ್ನ ಈ ರೂಮಲ್ಲಿ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ. ಶರ್ಮಿಳಾ ಅವಳ ರೂಮ್ ಬಾಗಿಲಿನ ಕೀಯಿಂದ ತೆಗಿಯೋಕೆ ಟ್ರೈ ಮಾಡಿದಾಗ ಅದು ಆಗಲ್ಲ. ಆಗ ನಂದುಗೆ ಹೆಲ್ಪ್ ಕೇಳ್ತಾಳೆ. ನಂದು ಆ ಬಾಗಿಲನ್ನ ದೂಕಿ ಒಳಗಡೆ ಹೋಗ್ತಾನೆ. ಆ ಬಾಗಿಲು ದೂಕಿದಾಗ ಅವನ ಜೇಬಿನಿಂದ ಡ್ರಗ್ ಪಿಲ್ ಹೊರಗಡೆ ಬೀಳುತ್ತೆ. ಅದನ್ನ ಶರ್ಮಿಳಾ ಕೈಗೆತ್ಕೊಂಡು ಇದೇನು ಲಿಪ್ಸ್ಟಿಕ್ ಇಟ್ಕೊಂಡಿದೀಯಾ ಅಂತ ಕೇಳ್ತಾಳೆ. ಆಗ ನಂದು ಅದು ಲಿಪ್ಸ್ಟಿಕ್ ಅಲ್ಲ, ಎಕ್ಸ್ಟಸಿ ಅಂತ ಜಾಲಿ ಡ್ರಗ್ ಪಿಲ್ ಮಾತ್ರ ಅಂತ ಹೇಳ್ತಾನೆ. ತಕ್ಷಣ ಅದನ್ನ ಕೇಳಿ ಶರ್ಮಿಳಾ ಖುಷಿಯಿಂದ ಎಕ್ಸೈಟ್ ಆಗಿ ನೀನು ಹೊರಗಡೆ ಹೋಗ್ಬೇಡ, ಇಲ್ಲೇ ಇರೋ ಅಂತ ಹೇಳಿ ಬಾತ್ರೂಮ್ ಒಳಗಡೆ ಹೋಗ್ತಾಳೆ. ಈ ಕಡೆ ನಂದು ತೇಜಸ್ವಿನಿನ ಹುಡುಕ್ತಿದ್ದಾನೆ. ಬಾತ್ರೂಮ್ ಇಂದ ಆಚೆ ಬಂದು ಅವನ ಜೊತೆ ನೈಸ್ ಆಗಿ ಮಾತಾಡ್ತಾ ನನಗೊಂದು ಪಿಲ್ ಕೊಡ್ತೀಯ ಅಂತ ಕೇಳ್ತಾಳೆ. ನಂದು ಅವನ ಹತ್ರ ಇದ್ದಿದ್ದ ಅಷ್ಟನ್ನು ಕೊಟ್ಬಿಡ್ತಾನೆ. ಇದರಿಂದ ಫುಲ್ ಖುಷಿಯಾಗಿ ನೀನು ನನಗೆ ಕೊಟ್ಟಿದ್ದಕ್ಕೆ ಬದಲಾಗಿ ನಾನು ನಿನಗೆ ಇದನ್ನ ಕೊಡ್ತೀನಿ ಅಂತ ಹೇಳಿ ಅವಳು ಒಂದು ಡ್ರಗ್ ಅನ್ನ ಕೊಡ್ತಾಳೆ. ಇದನ್ನ ತಗೊಂಡು ನಂದು ಟೋಟಲಿ ಮೆಂಟಲಿ ಅನ್ಸ್ಟೇಬಲ್ ಆಗ್ತಾನೆ. ಯಾವ ಲೆವೆಲ್ಗೆ ಅಂದ್ರೆ ಅವನ ಕೈ ಮೇಲಿದ್ದ ಹಾವಿನ ಟ್ಯಾಟು ಹರಿದಾಡೋ ತರ ಆಗುತ್ತೆ. ಇಬ್ಬರು ಮತ್ತಿನಲ್ಲಿ ಬೇರೆ ಲೋಕಕ್ಕೆ ಹೋಗ್ಬಿಡ್ತಾರೆ. ಶರ್ಮಿಳಾ ತನ್ನ ಬಗ್ಗೆ ನಾನು ಸಿನಿಮಾ ಸ್ಟಾರ್, ನೀನೇನ್ ಮಾಡ್ಕೊಂಡಿದೀಯ ಅಂತ ಕೇಳ್ತಾಳೆ. ಆಗ ನಂದು ನಾನು ಅರ್ಧ ದೇವರು ಅರ್ಧ ರಾಕ್ಷಸ ಸೇರಿ ಮಾಡಿರುವ ಮನುಷ್ಯ ಅಂತ ಹೇಳ್ತಾನೆ. ಆಗ ಶರ್ಮಿಳಾ ನನಗೆ ಇಬ್ರು ಬೇಕು ಅಂತ ಕೇಳ್ತಾಳೆ. ಇಬ್ರು ಸಿಗಲ್ಲ, ಯಾರಾದ್ರೂ ಒಬ್ಬರು ಸಿಗ್ತಾರೆ ಎಂದಾಗ ಸರಿ ಹಾಗಿದ್ರೆ ಹೆಡ್ ಬಿದ್ರೆ ದೇವ್ರು, ಟೈಲ್ಸ್ ಬಿದ್ರೆ ರಾಕ್ಷಸ ಅಂತ ಹೇಳಿ ಟಾಸ್ ಹಾರಿಸ್ತಾಳೆ. ಟಾಸ್ ಹಾರಿಸ್ತಿದ್ದಂಗೆ ನಂದುಗೆ ಅವನ ಹಳೆಯ ನೆನಪುಗಳು ಬಂದ್ಬಿಡ್ತವೆ. ಟಾಸ್ ಅಲ್ಲಿ ಟೈಲ್ಸ್ ಬರುತ್ತೆ ಅಂದ್ರೆ ರಾಕ್ಷಸ. ಟಿವಿಲಿ ಯಾರೋ ಲೇಡಿ ಬೆಲ್ಟ್ ಅಲ್ಲಿ ಹೊಡಿತಾ ಇರೋ ಸೀನ್ ಕಾಣುತ್ತೆ. ಆ ಸೀನ್ ನೋಡ್ತಾ ಅವನ ಆಲೋಚನೆಗಳು ಹಳೆಯ ನೆನಪುಗಳ ಕಡೆ ಹೋಗುತ್ತೆ. ಡ್ರಗ್ಸ್ ನ ನಶೆಯಲ್ಲಿ ಇರೋದ್ರಿಂದ ಆ ನೆನಪುಗಳು ವಿಪರೀತವಾಗಿ ಕಾಡುತ್ತೆ. ಈಗ ಶರ್ಮಿಳಾ ಆ ಬೆಲ್ಟ್ ತಗೊಂಡು ಅವನಿಗೆ ತಮಾಷೆಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಟಿವಿಲಿ ಹೆಂಗಸು ಅವನ ಚಿಕ್ಕಮ್ಮನ ತರ ಕಾಣಿಸ್ತಿರ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಶರ್ಮಿಳಾ ಕೂಡ ಅವನ ಚಿಕ್ಕಮ್ಮನ ತರ ಕಾಣಿಸ್ತಾಳೆ. ನಶೆಯಲ್ಲಿದ್ದ ನಂದು ಅವಳ ಹೊಟ್ಟೆಯನ್ನ ಕೂದ್ ಬಿಡ್ತಾನೆ. ಈಗ ನಂದು ಅವನ ಕಂಟ್ರೋಲ್ ಅಲ್ಲಿ ಅವನೇ ಇಲ್ಲ. ತಾನು ಏನು ಮಾಡ್ತಿದ್ದೇನೆ ಅನ್ನೋ ಅರಿವೇ ಅವನಿಗಿಲ್ಲ. ತನ್ನ ಲೋಕದಲ್ಲಿ ಅವನ ಚಿಕ್ಕಮ್ಮನಿಗೆ ಚುಚ್ಚುತ್ತಿದ್ದೇನೆ ಅಂತ ಅನ್ಕೊಂಡು ಶರ್ಮಿಳಾ ಮೇಲೆ ವಿಪರೀತವಾಗಿ ಹಲ್ಲೆ ಮಾಡಿಬಿಡ್ತಾನೆ. ನಂತರ ಸ್ವಲ್ಪ ಹೊತ್ತು ಕಳೆದ ಮೇಲೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ತಕ್ಷಣ ನಾನೆಂತ ಕೆಲಸ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾನೆ. ತಕ್ಷಣ ಅವನ ಡಾಕ್ಟರ್ ಅವನ ಮುಂದೆ ಪ್ರತ್ಯಕ್ಷವಾಗಿ ಮಾತಾಡಿದ ಹಾಗೆ ಭಾಸವಾಗುತ್ತೆ. ನಂತರ ಅವಳ ತಾಯಿ ಬಂದ ಹಾಗೆ ಆಗುತ್ತೆ. ಅವಳ ತಾಯಿ ಯಾಕೆ ಹೀಗೆ ಮಾಡಿದೆ, ನೆನ್ನೆ ಎಲ್ಲ ಹಾಡ್ಕೊಂಡು ಕುಣಿದ್ಕೊಂಡು ಚೆನ್ನಾಗಿದ್ಯಲ್ಲ, ಇದ್ದಕ್ಕಿದ್ದಂತೆ ಏನಾಯ್ತು ಅಂತ ಕೇಳ್ತಾಳೆ. ಪಶ್ಚಾತ್ತಾಪದಿಂದ ನಂದು ಅಳುತ್ತಿದ್ದಾನೆ.
ಯಾಕಂದ್ರೆ ಇಷ್ಟೊತ್ತು ಕರುಣೆ ಇಲ್ಲದ ರಾಕ್ಷಸನ ಹಾಗೆ ವರ್ತಿಸಿದ್ರೆ ಈಗ ಮರುಕ ಪಡುವಂತ ದೇವರ ಹಾಗೆ ವರ್ತಿಸ್ತಿದ್ದಾನೆ. ಇದೇ ಕಾರಣಕ್ಕೆ ಅರ್ಧ ದೇವರು ಅರ್ಧ ರಾಕ್ಷಸ ಸೀರೆ ಆಗಿರುವ ಮನುಷ್ಯ ಅಂತ ಕರ್ಕೊಳ್ತಾನೆ. ಅದೇ ಸಿಟ್ಟಲ್ಲಿ ಕೈಗೆ ಸಿಕ್ಕದನ್ನೆಲ್ಲ ಹೊಡೆದು ಹಾಕಿ ಅಲ್ಲೇ ಇದ್ದ ಲಿಕ್ಕರ್ ಬಾಟಲ್ ನ ಹೊಡೆದಾಕ್ತಾನೆ. ಅದು ಅವಳ ಮೇಲೆ ಹರಿ ಅವಳ ಶವಕ್ಕೆ ಬೆಂಕಿ ಹಚ್ಕೊಳ್ಳುತ್ತೆ. ವಿಜಯ್ ಮುಂದಕ್ಕೆ ಪಾಸ್ ಆದಂಗೆ ನಂದು ಹೊರಗಡೆ ಬರ್ತಾನೆ. ಬಂದು ಪಶ್ಚಾತ್ತಾಪದಿಂದ ನಡ್ಕೊಂಡು ಹೋಗ್ತಿದ್ದಾನೆ. ಇವನ ಹಿಂದೆಯಿಂದ ನೋಡಿದ ವಿಜಯ್ ಅವನನ್ನ ಕೂಗ್ತಾನೆ. ಈಗ ತಕ್ಷಣ ಆಲ್ ಓವರ್ ಬಿಲ್ಡಿಂಗ್ ಫೈರ್ ಅಲಾರಂ ಆಕ್ಟಿವೇಟ್ ಆಗುತ್ತೆ. ಈಗ ನಂದು ಲಿಫ್ಟ್ ಒಳಗಡೆ ಎಂಟ್ರಿ ಆಗ್ತಾನೆ. ಒಂದು ಸಲ ಲಿಫ್ಟ್ ಡೋರ್ ಓಪನ್ ಆದ್ರೆ ಅವನ ಅಪ್ಪ ಮತ್ತೆ ಚಿಕ್ಕಮ್ಮ ಕಾಣಿಸ್ತಾರೆ. ತಪ್ಪಾದ ವ್ಯಕ್ತಿನ ಕೊಂದಿಯಲ್ಲ ನಾಚಿಕೆ ಆಗಲ್ವ ಅಂತ ಆಡ್ಕೊಳ್ತಿರೋ ತರ ಕಾಣುತ್ತೆ. ಇನ್ನೊಂದ್ಸಲ ಡೋರ್ ಓಪನ್ ಆದ್ರೆ ಸುಲ್ತಾನ್ ಕಾಣಿಸ್ತಾನೆ. ಮತ್ತೊಂದ್ಸಲ ಡೋರ್ ಓಪನ್ ಆದ್ರೆ ವಿಜಯ್ ಮತ್ತೆ ತೇಜಸ್ವಿನಿ ಕಾಣಿಸ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಮತ್ತೆ ಡಾಕ್ಟರ್ ಪ್ರಕಾರ ಈಗ ಹೊರಗಡೆ ಇರುವುದು ಸುಲ್ತಾನ್, ಇದನ್ನೆಲ್ಲ ಮಾಡ್ತಿರೋದು ಸುಲ್ತಾನ್. ಆದ್ರೆ ವಿಜಯ್ ಇದನ್ನೆಲ್ಲ ಮಾಡ್ತಿರೋದು ನಂದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಂದು ಸತ್ತಿಲ್ಲ, ಬದುಕಿದ್ದಾನೆ ಅನ್ನೋದು ಅವನ ವಾದ. ಆಗ ಪೊಲೀಸ್ನವರೆಲ್ಲ ನೀವು ಹೇಗಿದ್ರು ಹನಿಮೂನ್ ಹೋಗ್ಬೇಕು, ಸುಮ್ನೆ ಹೋಗ್ಬಿಡಿ, ನಿಮ್ಗೂ ಸೇಫ್ಟಿ, ಇನ್ವೆಸ್ಟಿಗೇಷನ್ ಕೆಲಸ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಎಲ್ಲರೂ ಗೋವಾ ಡಾರ್ಜಿಲಿಂಗ್ ಅಂತ ಸಜೆಸ್ಟ್ ಮಾಡಿದ್ರೆ ವಿಜಯ್ ಊಟಿಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಯಾಕೆಂದ್ರೆ ಅವರ ಅಪ್ಪನ ಹಳೆಯ ಪ್ರಾಪರ್ಟಿ ಹೇಗಿದ್ರು ಸೇಲ್ ಮಾಡ್ಬೇಕು, ಹೋದ್ರೆ 2 ಕೆಲಸ ಆಗುತ್ತೆ ಅಂತ ಊಟಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಊಟಿಗೆ ಹೋಗಿ ತಮ್ಮ ಹಳೆಯ ಮನೆ ಹತ್ರ ಹೋಗ್ತಾನೆ. ಆ ಮನೆ ಎಲ್ಲ ಪಾಳು ಬಿದ್ದು ಧೂಳು ಹಿಡಿದಿರುತ್ತೆ. ತೇಜಸ್ವಿನಿ ಈ ಮನೆ ಚೆನ್ನಾಗಿದೆ, ನಾವ್ ಯಾಕೆ ಇದನ್ನ ರಿನೋವೇಟ್ ಮಾಡಿಸಿ ಗೆಸ್ಟ್ ಹೌಸ್ ತರ ಇಟ್ಕೋಬಾರ್ದು ಅಂತ ಕೇಳ್ತಾಳೆ. ಆಗ ವಿಜಯ್ ಹಾಗೆ ಆಗಲ್ಲ, ಇಲ್ಲಿ ತುಂಬಾ ಕಹಿ ನೆನಪುಗಳಿದಾವೆ, ಅದಕ್ಕೆ ಇದನ್ನ ಮಾರ್ತಿದ್ದೀನಿ ಅಂತ ಹೇಳ್ತಾನೆ. ನಂತರ ಮನೆ ಒಳಗೆ ಬಂದು ತನ್ನ ಹಳೆ ನೆನಪುಗಳನ್ನೆಲ್ಲ ತೇಜಸ್ವಿನಿಗೆ ಹೇಳ್ತಾ ಹೋಗ್ತಾನೆ. ನಂದು ಬರೆದಿಡುತ್ತಿದ್ದ ಒಂದು ಡೈರಿ ಸಿಗುತ್ತೆ. ಅದನ್ನ ತೆಗೆದು ಓದುತ್ತಾ ತನ್ನ ತಂದೆಗೆ ಇನ್ನೊಂದು ಹೆಂಗಸ ಜೊತೆ ಸಂಬಂಧ ಇತ್ತು, ಈ ವಿಷಯವಾಗಿ ನಮ್ಮಮ್ಮ ನಮ್ಮ ಅಪ್ಪನ ಹತ್ತಿರ ಜಗಳ ಆಡಿ ಒಂದು ದಿನ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಲು. ನಮ್ಮಮ್ಮ ಸತ್ತು 2 ತಿಂಗಳಲ್ಲಿ ನಮ್ಮಪ್ಪ ಇನ್ನೊಂದು ಮದುವೆ ಆದ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ನಂದು ಅವಳನ್ನ ನೋಡಿದ ಮೊದಲನೇ ಕ್ಷಣದಿಂದಲೂ ಇವಳು ನಮ್ಮ ಕುಟುಂಬವನ್ನ ನಾಶ ಮಾಡೋಕೆ ಬಂದಿರುವ ಭೂತ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ತನ್ನ ಡೈರಿಯಲ್ಲೂ ಕೂಡ ನಂದು ಇದನ್ನೇ ಬರ್ದಿರ್ತಾನೆ. ಅವರ ಅಪ್ಪ ಇವರ ಹೊಸ ಅಮ್ಮನ ಪರಿಚಯ ಮಾಡಿಸಿದಾಗ ಅವಳು ಇಬ್ಬರಿಗೂ ಕೆನ್ನೆಗೆ ಮುತ್ತು ಕೊಡ್ತಾ ವೆಲ್ಕಮ್ ಮಾಡ್ತಾಳೆ. ಆಗ ಅವಳ ಬಾಯಿಂದ ಸಿಗರೇಟ್ ಸ್ಮೆಲ್ ಬರೋದನ್ನ ನಂದು ಗ್ರಹಿಸ್ತಾನೆ. ಮತ್ತೆ ಅವಳ ಪ್ರತಿದಿನದ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತಾನೆ. ಅವಾಗ ಕುಡಿತಿದ್ದ ತನ್ನ ತಂದೆ ಅವಳು ಬಂದ ಮೇಲೆ ಕುಡಿತಕ್ಕೆ ದಾಸ ಆಗುವ ಹಾಗೆ ಮಾಡ್ಬಿಟ್ಟಿರ್ತಾಳೆ. ಇವರಿಬ್ಬರಿಗೂ ತೋಡಾ ಟ್ರೈಬ್ ಜನಾಂಗಕ್ಕೆ ಸೇರಿದ ಒಬ್ಬ ಹುಚ್ಚು ವ್ಯಕ್ತಿ ಪರಿಚಯ ಆಗಿರ್ತಾನೆ. ಅವನು ಇವರಿಬ್ಬರಿಗೂ ಅವಾಗ ಬೀಡಿ ಸೇದಿಸ್ತಿರ್ತಾನೆ. ಒಂದು ಸಲ ಹೀಗೆ ಔತ್ಕೊಂಡು ಬೀಡಿ ಸೇದಬೇಕಾದ್ರೆ ತನ್ನ ಚಿಕ್ಕಮ್ಮ ಇನ್ನೊಬ್ಬ ವ್ಯಕ್ತಿಯ ಜೊತೆ ಲಲ್ಲೆ ಹೊಡೆಯುತ್ತಿರೋದನ್ನ ನೋಡ್ತಾರೆ. ಅವಳು ಇವ್ರ ಕಡೆ ತಿರುಗುವಷ್ಟರಲ್ಲಿ ಎದ್ದು ಓಡೋಗ್ತಾರೆ. ಆ ಸೌಂಡ್ ನೋಡಿ ಅಲ್ಲಿಗೆ ಬಂದವಳು ಬಂದು ನೋಡಿದಾಗ ಬೀಡಿ ಕಟ್ಟು ಸಿಗುತ್ತೆ. ಇವರಿಬ್ರು ಬೀಡಿ ಸೇದ್ತಿದ್ದನ್ನ ಇವರ ಅಪ್ಪನಿಗೆ ಹೇಳಿಬಿಡ್ತಾಳೆ. ಆಗ ಅವರ ಅಪ್ಪ ಇಬ್ಬರಿಗೂ ಹೊಡಿತಾನೆ. ಆದರೆ ನಂದು ಮಾತ್ರ ಅವರ ಅಪ್ಪನಿಗೆ ಎದುರುತ್ತರ ಕೊಡ್ತಾನೆ. ನಾನ್ ಮಾಡಿದ್ದಕ್ಕೆ ಹೊಡಿತಿದ್ಯಲ್ಲ, ಪಾರ್ಕ್ ಹಿಂದೆ ನಿನ್ನ ಹೆಂಡತಿ ಏನ್ ಮಾಡಿದ್ಲು ಅಂತ ಕೇಳು ಅಂದ್ಬಿಡ್ತಾನೆ. ಇದರಿಂದ ಇನ್ನಷ್ಟು ಕೋಪಗೊಂಡ ತಂದೆ ಇನ್ನೂ ಹೊಡಿತಾನೆ. ಇವರ ಚಿಕ್ಕಮ್ಮ ಎದುರುಗಡೆ ಮಕ್ಕಳಿಗೆ ಹೊಡೆಯೋದನ್ನ ತಡೆಯೋ ತರ ಆಡಿದ್ರು ಒಳಗಡೆ ಖುಷಿ ಪಡ್ತಿರ್ತಾಳೆ. ಇವಳು ತಾನು ಪ್ರೆಗ್ನೆಂಟ್ ಅಲ್ಲದೆ ಇದ್ರು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಿರ್ತಾಳೆ. ವಿಷಯ ಗೊತ್ತಾಗೋಕ್ಕೂ ಮುಂಚೆ ಯಾವುದೋ ಅನಾಹುತದಲ್ಲಿ ತನಗೆ ಅಬೋರ್ಷನ್ ಆಗೋಯ್ತು ಅಂತ ಯಾಮಾರಿಸಿ ಅದನ್ನು ನಂದು ಮೇಲೆ ಎತ್ತಾಕೋಣ ಅಂತ ಪ್ಲಾನ್ ಮಾಡಿರ್ತಾಳೆ. ಇವಳು ಹೊರಗಡೆ ಕೋಳಿ ರಕ್ತ ತಂದು ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಕೆ ಸ್ಕೆಚ್ ಹಾಕ್ತಿರೋದು ಇವರಿಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ಆದರೂ ಕೊನೆಗೆ ಇವರ ಅಪ್ಪ ಇವರ ಚಿಕ್ಕಮ್ಮನ ಮಾತನ್ನ ನಂಬಿ ನಂದುಗೆ ಬೆಲ್ಟ್ ನಲ್ಲಿ ಚೆನ್ನಾಗಿ ಹೊಡಿತಾನೆ. ಇದಾದ ಮೇಲೆ ಇವರಿಬ್ಬರಲ್ಲಿ ಒಬ್ಬನ ಜವಾಬ್ದಾರಿ ನಾನ್ ತಗೋತೇನೆ ಅಂತ ಇವನ ಸೋದರ ಮಾವ ವಿಜಯನ ಜವಾಬ್ದಾರಿನ ಅವನು ವಹಿಸ್ಕೊಳ್ತಾನೆ. ನಂದು ತನ್ನ ಮಲತಾಯಿ ಜೊತೆ ಉಳ್ಕೋತಾನೆ. ಹೀಗೆ ಒಂದು ದಿನ ನಂದುಗೆ ಜ್ವರ ಬಂದಿರುತ್ತೆ. ಆದರೆ ಅವನ ಚಿಕ್ಕಮ್ಮ ಇವನು ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲದೆ ಹೀಗೆ ನಾಟಕ ಆಡ್ತಾನೆ ಅಷ್ಟೇ. ಸುಮ್ನೆ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಕ್ ಹೇಳಿ ಅಂತ ತನ್ನ ಗಂಡನಿಗೆ ಹೇಳಿಕೊಡ್ತಾಳೆ. ಅವರಪ್ಪ ಇವಳ ಮಾತನ್ನ ನಂಬಿ ನಂದುಗೆ ತಣ್ಣೀರಲ್ಲಿ ಸ್ನಾನ ಮಾಡೋಕೆ ಹೇಳ್ತಾನೆ. ನಂತರ ಜ್ವರ ಇನ್ನೂ ಅತಿಯಾಗುತ್ತೆ. ಜ್ವರ ತೀವ್ರವಾಗಿ ಮಲಗಿದ್ದಾಗ ಭ್ರಮೆಯಲ್ಲಿ ಇವನ ಅಮ್ಮ ಬಂದು ಹೆದರಬೇಡ, ನಿನಗೆ ಏನೂ ಆಗಲ್ಲ, ನಾನು ನಿನ್ನ ಜೊತೆ ಇದ್ದೇನೆ, ನಿನಗೆ ಏನು ಅನಿಸಿದರೋ ನನ್ನ ಬಳಿ ಹೇಳಿಕೊ ಅಂತಾಳೆ. ಆಗ ನಂದು ಇದು ಕನಸು ತಾನೆ, ಕನಸು ಮುಗಿದ ಮೇಲೆ ನೀನು ಹೋಗ್ಬಿಡ್ತೀಯ, ಅವಾಗ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತಾನೆ. ಹಾಗಿದ್ರೆ ಹಗಲಲ್ಲೂ ಕನಸು ಕಾಣು, ಆ ಕನಸಲ್ಲೂ ಬರ್ತೀನಿ, ನಿನಗೆ ಅನ್ಸಿದ್ದನ್ನೆಲ್ಲ ಡೈರಿಯಲ್ಲಿ ಬರಿ, ಡೈರಿ ಮೂಲಕ ನಾವಿಬ್ರು ಮಾತಾಡೋಣ ಅಂತ ಹೇಳ್ತಾಳೆ. ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿನ ಕಳ್ಕೊಂಡ ನಂದುಗೆ ಒಂಟಿತನ ತುಂಬಾ ಕಾಡುತ್ತೆ. ಅದರಲ್ಲೂ ಈ ಮಲತಾಯಿಯ ಕಾಟ ಬೇರೆ. ಜೊತೆಗೆ ತನ್ನ ತಂದೆ ಅವಳ ಮಾತನ್ನ ಕೇಳಿ ಇವನಿಗೆ ಹೊಡೆಯೋದು. ಚಿಕ್ಕ ವಯಸ್ಸಿನಲ್ಲೇ ಇದನ್ನೆಲ್ಲ ನೋಡ್ತಾ ಅವನ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ತನಗೆ ಯಾರು ಇಲ್ಲದಂತೆ ಬದುಕುತ್ತಿರುವ ನಂದುಗೆ ಭ್ರಮೆಯಲ್ಲಿ ಬರುವ ಅವನ ತಾಯಿಯೇ ಅಲ್ಲ. ಜ್ವರ ತೀವ್ರವಾಗಿ ಮಲಗಿದ್ದಾಗ
ಅವರ ಅಮ್ಮನೇ ಪಕ್ಕದಲ್ಲಿ ಕೂತು ಹಾರೈಕೆ ಮಾಡೋ ತರ ಫೀಲ್ ಮಾಡ್ತಾನೆ. ಒಂದು ದಿನ ಹೀಗೆ ತನ್ನ ಭ್ರಮೆಯಲ್ಲಿ ಅವರ ಅಮ್ಮನ ಕೈಯಲ್ಲಿ ತಲೆ ಬಾಚಿಸಿಕೊಳ್ಳುತ್ತಿರುವ ಹಾಗೆ ತನಗೆ ತಾನೇ ಬಾಚಿಕೊಳ್ತಿರ್ತಾನೆ. ಅವನ ಚಿಕ್ಕಮ್ಮ ಅವನನ್ನ ಕೂಗ್ತಾ ಇರ್ತಾಳೆ. ಇವನು ಕೇಳಿಸಿದರು ನಿನ್ನ ಪಾಡಿಗೆ ನೀನು ಬಾಚಮ್ಮ ಅಂತ ಹೇಳಿ ತಲೆ ಬಾಚಿಕೊಳ್ತಿದ್ದಾನೆ. ಎಷ್ಟು ಕೂಗಿದ್ರು ಬರ್ಲಿಲ್ಲ ಅಂತ ಕೋಪಗೊಂಡ ಚಿಕ್ಕಮ್ಮ ಅವನು ತಲೆ ಬಾಚಿಕೊಳ್ತಿರೋದನ್ನ ನೋಡಿ ಅವನ ತಲೆಯನ್ನೇ ಬೋಳಿಸಿ ಬಿಡ್ತಾಳೆ. ಇದರಿಂದ ಶಾಲೆಯಲ್ಲಿ ತುಂಬಾ ಅವಮಾನಕ್ಕೆ ಒಳಗಾಗ್ತಾನೆ. ಹೀಗೆ ವಿಧದಲ್ಲಿ ಅವನ ಮಲತಾಯಿ ಪೀಡಿಸ್ತಿರ್ತಾಳೆ. ಒಂದು ದಿನ ಇವರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಓಡಿ ಬಂದವಳೆ ಲಾಯರ್ಗೆ ಕಾಲ್ ಮಾಡಿ ಇವಾಗ ಸಾಯೋ ಮೂಮೆಂಟ್ ಅಲ್ಲಿ ಇದ್ದಾರೆ, ನಾನು ಆಸ್ತಿ ಪತ್ರಗಳಿಗೆ ಸಿಗ್ನೇಚರ್ ತಗೊಂಡ್ಬಿಡ್ಲಾ ಅಂತ ಕೇಳ್ತಿರ್ತಾರೆ. ಅದನ್ನ ನಂದು ಕೇಳಿಸ್ಕೊಂಡು ಆ ಫೋನ್ ಕನೆಕ್ಷನ್ ಕಿತ್ತಾಕಿ ಡಾಕ್ಟರ್ಗೆ ಕಾಲ್ ಮಾಡು ಅಂದ್ರೆ ಲಾಯರ್ಗೆ ಕಾಲ್ ಮಾಡ್ತಿದೀಯ ಕೊಲೆಗಾತಿ ಅಂದ್ಬಿಡ್ತಾನೆ. ಇದರಿಂದ ಕೋಪಗೊಂಡು ಬೆಲ್ಟ್ ತಗೊಂಡು ನಂದುಗೆ ವಿಪರೀತವಾಗಿ ಹೊಡಿತಾಳೆ. ಇವರಿಬ್ಬರ ಗಲಾಟೆ ಆಗ್ಬೇಕಾದ್ರೆ ತಂದೆ ಪ್ರಾಣ ಬಿಡ್ತಾನೆ. ನಂದುಗೆ ಚೆನ್ನಾಗಿ ಹೊಡೆದು ಅವಸರದಲ್ಲಿ ಫೋನ್ ಕನೆಕ್ಷನ್ ಸರಿ ಮಾಡ್ಕೊಂಡು ಲಾಯರ್ ಜೊತೆ ಮಾತನಾಡ್ಬೇಕಾದ್ರೆ ಈಗ ತಾಯಿ ಜೊತೆ ತಂದೆನೂ ಕಾಣಿಸ್ತಾರೆ. ಆಗ ಅಪ್ಪ ನೀವು ನನ್ನನ್ನ ಬಿಟ್ಟು ಹೋಗ್ಬಿಟ್ರ, ಈಗ ನಾನು ಒಬ್ಬನೇ ಈ ರಾಕ್ಷಸಿ ಜೊತೆ ಹೇಗಿರ್ಲಿ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅವರಮ್ಮ ಬೇಡ, ಅದಕ್ಕೆ ಸಮಯ ಇದೆ, ನೀನು ನನ್ ಜೊತೆ ಬಂದ್ರೆ ನಿಮ್ಮ ಅಣ್ಣ ವಿಜಯ್ನ ಯಾರ್ ಕಾಪಾಡ್ತಾರೆ ಅಂತ ಹೇಳಿ ನಂದು ಕೈಗೆ ಚಾಕು ಕೊಡ್ತಾಳೆ. ನಂದು ಅವನ ಚಿಕ್ಕಮ್ಮ ಫೋನ್ ಅಲ್ಲಿ ನಾನು ಅವನನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ, ಅವನ ಆಸ್ತಿಗೆ ಆಸೆ ಪಟ್ಟು ಮದುವೆ ಆಗಿದ್ದೇನೆ, 1 ವರ್ಷ ಅವನ ಜೊತೆ ಮಲಗಿದ್ದೇನೆ, ಇಷ್ಟೆಲ್ಲ ಸಮಯ ಕಳೆದು ಕೊನೆ ಸಮಯದಲ್ಲಿ ಆಸ್ತಿ ನನ್ನ ಕೈ ಬಿಟ್ಟು ಹೋಗುತ್ತೆ ಅಂದ್ರೆ ನಾನು ಸಹಿಸೋದಿಲ್ಲ, ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಮಾತಾಡ್ತಿದ್ದಾಗ ಹೋಗಿ ಹಿಂದೆ ಚುಚ್ಚಿಬಿಡ್ತಾನೆ. ಮನೆಯಲ್ಲಿ ಎಲ್ಲರೂ ಖಾಲಿಯಾದ ಮೇಲೆ ಇನ್ನು ಮನೆಯಲ್ಲಿ ತನ್ನದೇ ಪ್ರಪಂಚ ಸ್ವತಂತ್ರವಾಗಿರ್ಬೋದು ಅನ್ಕೋತಿರ್ತಾನೆ. ಆದರೆ ಕೊಲೆ ಅಪರಾಧದ ಮೇಲೆ ಪೊಲೀಸ್ನವರು ನಂದುನ ಅರೆಸ್ಟ್ ಮಾಡ್ತಾರೆ. ಫ್ಲಾಶ್ ಬ್ಯಾಕ್ ಮುಗಿದು ಬಂದ್ರೆ ವಿಜಯ್ಗೆ ಜೈಲು ತಪ್ಪಿಸಿಕೊಂಡಿರೋದು ನಂದು, ಸತ್ತಿರೋದು ಸುಲ್ತಾನ್ ಅಂತ ಕಾಲ್ ಬರುತ್ತೆ. ಈಗಾಗಲೇ ನಂದು ಊಟಿ ತಲುಪಿ ಇವರಿಬ್ರು ಮನೆ ಒಳಗಡೆ ಮಾತಾಡ್ತಾ ಇರೋದನ್ನ ಹೊರಗಡೆಯಿಂದ ನೋಡ್ತಿದ್ದಾನೆ. ಪೊಲೀಸರಿಂದ ಕಾಲ್ ಬಂದ ತಕ್ಷಣ ವಿಜಯ್ ಅಲ್ಲಿಂದ ಹೊರಟು ಬಿಡ್ತಾನೆ. ಆದರೆ ಆ ಡೈರಿ ಓದಿದ ಮೇಲೆ ತೇಜಸ್ವಿನಿಗೆ ಇದು ಒಂದು ಮಗು ಸಹಾಯಕ್ಕೆ ತನ್ನ ಅಳಲನ್ನ ತೋಡಿಕೊಂಡಿರೋ ಭಾವನೆಗಳ ಪುಸ್ತಕ, ಇದರಲ್ಲಿ ನಂದುದು ಏನೂ ತಪ್ಪಿಲ್ಲ ಅಂತ ಹೇಳ್ತಾಳೆ. ಆದರೆ ವಿಜಯ್ ನಂದು ಇಂದ ತನ್ನ ಹೆಂಡತಿ ಮತ್ತೆ ತನ್ನ ಮಗುವಿನ ಪ್ರಾಣ ಕಾಪಾಡಿಕೊಳ್ಳೋಕೆ ನಂದುನ ಕೊಲ್ಲೋಕು ನಾನು ರೆಡಿ ಅಂತ ಅವಳಿಗೆ ಹೇಳ್ತಾನೆ. ಆಗ ಲಾಡ್ಜ್ ನಲ್ಲಿ ಹೌಸ್ ಕೀಪಿಂಗ್ ಸಿಬ್ಬಂದಿ ಬಂದು ಸರ್ ನಿಮ್ಮನ್ನ ಯಾರೋ ಕೇಳ್ಕೊಂಡು ಬಂದಿದ್ದಾರೆ, ನೋಡೋಕೆ ಲೂಸ್ ತರ ಇದ್ದಾರೆ ಅಂತ ಹೇಳ್ತಾನೆ. ತಕ್ಷಣ ಇಬ್ಬರಿಗೂ ಒಂದು ಕ್ಷಣ ಗಾಬರಿಯಾಗಿ ತೇಜಸ್ವಿನಿ ನಾನು ಸ್ನಾನಕ್ಕೆ ಹೋಗಿರ್ತೇನೆ, ನೀವು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಹೋಗಿ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾಳೆ. ವಿಜಯ್ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಯಾರು ಅಂತ ಹೊರಗಡೆ ನೋಡೋಕೆ ಹೋದ್ರೆ ಅದು ಬೇರೆ ಯಾರು ಅಲ್ಲ, ಅದೇ ಹುಚ್ಚ. ಇವನನ್ನ ಮಾತಾಡ್ಸೋಕೆ ಬಂದಿರ್ತಾನೆ. ಇವನ ಜೊತೆ ಮಾತಾಡ್ಬೇಕಾದ್ರೆ ನಂದು ಲಾಡ್ಜ್ ಎಂಟ್ರಿ ಆಗಿ ಡೋರ್ ತೆಗೆಯೋಕೆ ಟ್ರೈ ಮಾಡ್ತಾನೆ. ಆಗ ಮತ್ತೆ ಆ ಹೌಸ್ ಕೀಪರ್ ಬಂದು ನಂದು ತಲೆಗೆ ಕ್ಯಾಪ್ ಹಾಕಿರುವುದರಿಂದ ಗುರುತು ಹಿಡಿಯದೆ ಅವನನ್ನ ವಿಜಯ್ ಅಂತ ತಿಳ್ಕೊಂಡು ಸರ್ ಕೀ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ, ನಮ್ಮ ಹತ್ರ ಇನ್ನೊಂದು ಕೀ ಇರುತ್ತೆ ತಗೊಳ್ಳಿ ಅಂತ ಹೇಳಿ ಅವನೇ ಕೀನ ಓಪನ್ ಮಾಡಿ ಕೊಟ್ಬಿಡ್ತಾನೆ. ನಂದು ರೂಮ್ಗೆ ಎಂಟ್ರಿ ಆಗಿಬಿಡ್ತಾನೆ. ಒಳಗೆ ಹೋಗಿ ಈ ರೀತಿ ಬಲ್ಬ್ ಒಳಗಡೆ ಕಾಯಿನ್ ಹಾಕಿ ಶಾರ್ಟ್ ಸರ್ಕ್ಯೂಟ್ ಮಾಡಿ ಪವರ್ ಕಟ್ ಆಗೋ ತರ ಮಾಡ್ತಾನೆ. ಈ ಕಡೆ ಆ ಹುಚ್ಚನ ಜೊತೆ ಮಾತಾಡಿ ಒಳಗೆ ಹೋಗ್ಬೇಕಾದ್ರೆ ಆ ಹೌಸ್ ಕೀಪಿಂಗ್ ಸಿಬ್ಬಂದಿ ಸಿಗ್ತಾನೆ. ಯಾರು ನೀವು ಅಂತ ಕೇಳಿದ್ರೆ ಈಗ ತಾನೇ ನಿಮಗೆ ರೂಮ್ ಕೀ ತೆಗೆದುಕೊಟ್ನಲ್ಲ ಅಂತ ಹೇಳ್ತಾನೆ. ತಕ್ಷಣ ವಿಜಯ್ಗೆ ನಂದು ಈಗಾಗಲೇ ಬಂದಿರೋದು ಫ್ಲಾಶ್ ಆಗುತ್ತೆ. ನಂದು ಒಳಗಡೆ ಹೋಗಿ ಸ್ನಾನದ ಮನೆ ಬಾಗಿಲು ತಡ್ತಾನೆ. ವಿಜಯ್ ಅನ್ಕೊಂಡು ತೇಜಸ್ವಿನಿ ಲಾಕ್ ತೆಗಿತಿದ್ದಂಗೆ ವಿಜಯ್ ಹೊರಗಡೆಯಿಂದ ಬಾಗಿಲು ಹೊಡೆದುಕೊಂಡು ಬಂದ್ಬಿಡ್ತಾನೆ. ಇದನ್ನ ಕಂಡ ತಕ್ಷಣ ನಂದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಮಾರನೇ ದಿನ ನಂದು ಜೈಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಅಫಿಷಿಯಲ್ ಆಗಿ ನ್ಯೂಸ್ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ದಿನ ವಿಜಯ್ ತೇಜಸ್ವಿನಿನ ಕರ್ಕೊಂಡು ರೆಡಿ ಆಗ್ಬಿಡ್ತಾನೆ. ಹೋಗೋ ದಾರಿಲಿ ನಂದು ಲಾರಿ ಡ್ರೈವರ್ನ ಅಟ್ಯಾಕ್ ಮಾಡಿ ಅವನಿಂದ ಲಾರಿ ಕಿತ್ಕೊಂಡು ಇವರನ್ನ ಚೇಸ್ ಮಾಡ್ತಾನೆ. ಇವರ ಸೆಕ್ಯೂರಿಟಿಗೆ ಬಂದ ಪೊಲೀಸ್ ಜಿಪ್ ನೆಲ್ಲ ಡ್ಯಾಶ್ ಹೊಡೆದು ಆಕ್ಸಿಡೆಂಟ್ ಮಾಡ್ತಾನೆ. ತೇಜಸ್ವಿನಿನ ಸಾಯಿಸಲೇಬೇಕು ಅಂತ ಹಠಕ್ಕೆ ಬಿದ್ದ ನಂದು ಒಂದು ಕಬ್ಬಿಣದ ಪೈಪ್ ಅಲ್ಲಿ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅವಳನ್ನ ವಿಜಯ್ ಕಾಪಾಡ್ತಾನೆ. ವಿಜಯ್ ಅವನ ಬಿಲ್ಡಿಂಗ್ ತಲುಪಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಮಾಡ್ಕೋತಾನೆ. ಆದ್ರೆ ಅಲ್ಲಿಗೂ ಬಂದ ನಂದು ತೇಜಸ್ವಿನಿಯನ್ನ ಕೊಲ್ಲಲೇಬೇಕು ಅಂತ ಪಣ ತೊಟ್ಟು ಅವಳ ರೂಮ್ಗೆ ಡೈರೆಕ್ಟ್ ಎಂಟ್ರಿ ಆಗೋದಕ್ಕೆ ಆಗದೆ ಬಿಲ್ಡಿಂಗ್ ನ ಪೂರ್ತಿ ಟಾಪ್ ಹೋಗಿ ಫೈರ್ ಎಕ್ಸ್ಟಿಂಗ್ವಿಷರ್ ಪೈಪ್ ಅನ್ನ ಕಾಲಿಗೆ ಕಟ್ಕೊಂಡು ಬಿಲ್ಡಿಂಗ್ ಇಂದ ಜಂಪ್ ಮಾಡ್ಬಿಡ್ತಾನೆ. ಅದರ ಸಹಾಯದಿಂದ ತೇಜಸ್ವಿನಿ ರೂಮ್ ವಿಂಡೋ ಬ್ರೇಕ್ ಮಾಡಿ ಒಳಗಡೆ ಹೋಗ್ತಾನೆ. ತೇಜಸ್ವಿನಿನ ಅಟ್ಯಾಕ್ ಮಾಡ್ತಾನೆ. ಅವಳು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ಅವನ ಮೇಲೆ ಎಸಿತಾಳೆ. ಹಾಗೆ ಎಸಿಬೇಕಾದ್ರೆ ಅವಳು ಆ ಹಳೆ ಮನೆಯಿಂದ ತಂದಿದ್ದ ಬುಕ್ಕನ್ನು ಕೂಡ ಎಸೆದು ಬಿಡ್ತಾಳೆ. ಅದನ್ನ ನೋಡಿ ಮತ್ತೆ ತನ್ನ ಹಳೆ ನೆನಪುಗಳ ಕಡೆ ನಂದು ಮನಸ್ಸು ವಾಲುತ್ತೆ. ಅದನ್ನ ಓದುತ್ತಾ ಅವನ ಜೀವನದಲ್ಲಿ ನಡೆದ ಹಳೆಯ ಘಟನೆಗಳನ್ನೆಲ್ಲ ಮತ್ತೆ ನೆನಪಾಗಬೇಕಾದ್ರೆ ಅದೇ ಸಮಯಕ್ಕೆ ತೇಜಸ್ವಿನಿ ಬೆಲ್ಟ್ ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಕನ್ನಡಿಯಿಂದ ಅವರ ಅಮ್ಮ ಅವನನ್ನ ಕರೆಯೋ ತರ ಕಾಣುತ್ತೆ. ಅವರ ಅಮ್ಮನ ಬಳಿ ಹೋಗ್ತಾನೆ, ಮಗುವಿನ ತರ ಆಗ್ತಾನೆ. ಅಷ್ಟೊತ್ತಿಗೆ ವಿಜಯ್ ರೂಮ್ ಒಳಗಡೆ ಎಂಟ್ರಿ ಆಗ್ಬಿಡ್ತಾನೆ. ತಕ್ಷಣ ಮತ್ತೆ ನಂದು ಬಿಲ್ಡಿಂಗ್ ಇಂದ ನೈಟ್ರೋಜನ್ ಬಲೂನ್ ಮೇಲೆ ಬಿದ್ದು ಕೆಳಗಡೆ ಬರ್ತಾನೆ. ವಿಜಯ್ ನಂದುನ ಹಿಂಬಾಲಿಸ್ಕೊಂಡು ಕೆಳಗಡೆ ಬರ್ತಾನೆ. ಇಬ್ರು ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಇಬ್ರಲ್ಲಿ ಯಾರು ಸೋಲ್ತಿಲ್ಲ. ಕೊನೆಗೆ ಬಿಲ್ಡಿಂಗ್ ಇಂದ ಕೆಳಗಡೆ ನಂದು ಬಿದ್ದೋಗೋ ಪೊಸಿಷನ್ ಬಂದಾಗ ವಿಜಯ್ ಅವನ ಕೈ ಹಿಡ್ಕೊಂಡು ಇದೆಲ್ಲ ಇಲ್ಲಿಗೆ ಬಿಟ್ಬಿಡು ನಂದು, ನೀನು ಮಾಡ್ತಿರೋದು ತಪ್ಪು, ಅವಳು ನೀನು ಅನ್ಕೊಂಡಿರೋ ತರ ಅಲ್ಲ ಅಂತ ಹೇಳ್ತಾನೆ. ನೀನು ಅವಳ ಬಲೆಗೆ ಬಿದ್ದೋಗಿದ್ಯಾ, ನಾನು ನಿನ್ನ ಕಾಪಾಡ್ತೀನಿ, ನನ್ನ ಕೈ ಬಿಡು, ನಾನು ಸಾವಿಗೆ ಹೆದರೋನಲ್ಲ ಅಂತ ನಂದು ಹೇಳ್ತಾನೆ. ಅವನನ್ನ ಹಿಡ್ಕೊಳ್ಳಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೋ
ಅವನ ಕೈಯಿಂದ ತಾನೇ ಬಿಡಿಸಿಕೊಂಡು ಕೆಳಗಡೆ ಬೀಳ್ತಾನೆ. ಎತ್ತರದಿಂದ ಕೆಳಗಡೆ ಬಿದ್ದಾಗ ಅಸ್ವಸ್ಥನಾಗ್ತಾನೆ. ಜೊತೆಗೆ ಆ LPG ಗ್ಯಾಸ್ ಸಿಲಿಂಡರ್ ಇರೋ ಕಡೆ ಅವರಮ್ಮ ಕರಿತಿರೋ ತರ ಆಗುತ್ತೆ. ಸಾಕು ಬಂದ್ಬಿಡು ಮಗನೇ, ನಾನು ನಿನ್ಗೋಸ್ಕರ ಕಾಯ್ತಿದ್ದೇನೆ ಅಂತಾಳೆ. ಆಗ ಅವನು ಇಲ್ಲಮ್ಮ, ನಾನು ಅವಳನ್ನ ಸಾಯಿಸಿನೇ ಬರ್ತೀನಿ, ಅವಳಿಂದ ನಂದುನ ಕಾಪಾಡ್ಬೇಕು ಅಂತಾನೆ. ಆಗ ಅವನ ತಾಯಿ, ಅವಳು ನೀನ್ ಅನ್ಕೊಂಡ ಹಾಗೆ ಅಲ್ಲಿಲ್ಲ, ನನ್ ಜೊತೆ ಇದ್ದಾಳೆ, ಇಲ್ಲಿಗೆ ಬಂದು ನನಗೆ ಕಾಟ ಕೊಡ್ತಿದ್ದಾಳೆ. ತೇಜಸ್ವಿನಿ ಒಳ್ಳೆಯವಳು, ನೀನು ಅನ್ಕೊಂಡಿರೋ ತರ ಹೆಣ್ಣು ಅವಳಲ್ಲ, ನೀನು ಬಾ ಮಗು ಅಂತ ಕರೀತಾಳೆ. ಆಗ ನಂದು ಚಿಕ್ಕಮ್ಮ ಕಾಣಿಸ್ಕೊಳ್ತಾಳೆ. ತಕ್ಷಣ ನಂದು ಭ್ರಮೆಯಲ್ಲಿ ಅವಳಿಗೆ ಹೊಡೆಯೋಕೆ ಹೋಗಿ LPG ಗ್ಯಾಸ್ ಕ್ಯಾಪ್ ಗೆ ಹೊಡಿತಾನೆ. ಹಲವಾರು ಸಿಲಿಂಡರ್ ಗಳಿಗೆ ಹಾಗೆ ಹೊಡಿತಾನೆ. LPG ಗ್ಯಾಸ್ ಲೀಕ್ ಆಗ್ತಾ ಇದೆ. ಅದನ್ನ ತಡೆಯೋಕೆ ಬಂದ ವಿಜಯ್ಗೆ, ನೀನು ಬರಬೇಡ, ಅಲ್ಲೇ ಇರು, ಮತ್ತೆ ಅತ್ತಿಗೆಗೆ ನನ್ನ ಕಡೆಯಿಂದ ಕ್ಷಮೆ ಹೇಳಿಬಿಡು, ನಾನು ಹೋಗ್ತೀನಿ ಅಂತ ಹೇಳಿ ಬೆಂಕಿ ಹತ್ತಿಸಿ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಸತ್ತು ಹೋಗ್ತಾನೆ. ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ.